ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ಟೈಮ್ 9:30 ಆಗಿತ್ತು ನೋಡ್ರಿ. ಮಾರ್ನಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಕೆಲಸದ ಕಾರಣ ನಾನು ನಮ್ಮ ತವ್ರ ಮನೆಗೆ ಬಂದಿದ್ದೆ. ಪೂಜೆ ಅದು ಮಾಡೋದಾದಮೇಲೆ ಸ್ವಲ್ಪ ದೇವ್ರ ಪುಸ್ತಕ ಓದೋದು ನನ್ನ ಹವ್ಯಾಸರ ಅನ್ಬೋದು, ಹ್ಯಾಬಿಟರ ಅನ್ಬೋದು. ನೀವೆಲ್ಲರೂ ಆರಾಮದೀರಿ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಆರಾಮದೀನಿ ನೋಡ್ರಿ. ಸ್ವಲ್ಪ ಒಂದಿಷ್ಟು ಬುಕ್ಗಳನ್ನು ಓದ್ತೀನಿ ರೀ. ಅದ್ರೊಳಗೆ ಹನುಮಾನ್ ಚಾಲೀಸು ಒಂದು ದೇವ್ರ ಪುಸ್ತಕಗಳನ್ನು ಓದೋ ಹವ್ಯಾಸ ಐತೆ ನನಗೆ. ಪೂಜೆ ಆದಮೇಲೆ ಟಿಫನ್ ಮಾಡಾಕತ್ತೀನಿ ನೋಡ್ರಿ. ದೋಸೆ ಮಾಡಿದ್ವಿ. ಇದೇನು ಜೋಳ ತೋರ್ಸಕತ್ತೀನಿ ಅಂತ ನೀವು ಅನ್ಕೋಬೋದು. ಹೌದ್ರಿ, ಜೋಳದ್ಲೇನೆ ನಾನು ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಅದೇನಂದ್ರೆ ನುಚ್ಚು ನೋಡ್ರಿ, ಭಾಳ ಚಲೋ ಆಗುತ್ತೆ. ಈಗಂತೂ ಬ್ಯಾಸ್ಗೆ ಶುರು ಆತಲ್ರಿ, ಅನ್ನ ಉಣ್ಣಕ್ಕೂ ಬೇಸರ ಆಗುತ್ತೆ. ಸೊ ನುಚ್ಚು ಅಥವಾ ನುಚ್ಚು ಸಾರು ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ಜೋಳದ ನುಚ್ಚು ಅಂತೂ ಮನಗಂಡಾಗುತ್ತೆ. ಸೊ ನಿಮ್ಮ ಜೊತೆನೂ ಶೇರ್ ಮಾಡಿದ್ರು ಆಯಿತು ಅಂಥೇಳಿ ನಾನು ಇದನ್ನು ವಿಡಿಯೋ ಮಾಡ್ಕೊಳಕತ್ತೀನಿ ನೋಡ್ರಿ. ಸ್ವಲ್ಪ ಜೋಳಕ್ಕೆ ಹಿಂಗೆ ಚಿಮ್ಕ್ ನೀರು ಅಂತೇವೆ ನೋಡ್ರಿ, ಅವು ನಮಗೆ ಫೀಲ್ ಆಗ್ಬೇಕ್ರಿ. ಜೋಳನ ನಾವು ಮುಟ್ಟಿದ್ರೆ ಇವು ಸ್ವಲ್ಪ ಹಸಿ ಹತ್ತಾಕತ್ತಾವ ಅಂತೇಳಿ ಫೀಲ್ ಆಗಬೇಕು. ಅಷ್ಟು ನೀರು ಹೊಡೆದು ಹೀಗೆಲ್ಲ ಕೈ ಆಡಿಸ್ಬೇಕು ನೋಡ್ರಿ. ಚಂದಾಗ ಕಿವುಚ್ದಂಗೆ ಮಾಡಬೇಕು. ಜೋಳನ ಹಿಂಗೆ ಕಿವುಚ್ದಂಗೆ ಮಾಡ್ಬೇಕು ನೋಡ್ರಿ. ಮೊನ್ನೆ ನಾನು ಕಿಚನ್ ವಿಡಿಯೋ ಹಾಕಿದ್ದೆ. ಮೊನ್ನೆನೇ ಅಂದ್ರೇ 13 ದಿವಸ ಆಯ್ತು ರೀ ನಾನು ಕಿಚನ್ ವಿಡಿಯೋ ಹಾಕಿ. ಅದಕ್ಕೆಲ್ಲ ನೀವು ಚಲೋ ರೆಸ್ಪಾನ್ಸ್ ಕೊಟ್ಟಿರಿ. ಥ್ಯಾಂಕ್ ಯು ಸೋ ಮಚ್. ಕೈ ಆಡಿಸೋದಾದ್ಮೇಲೆ ಒಂದು ಪರಾತ್ ಅಥವಾ ಬುಟ್ಟಿ ತೊಗೊಂಡು ಹಿಂಗೆ ಮುಚ್ಚಿಡ್ಬೇಕು ನೋಡ್ರಿ 1-1.5 ತಾಸು. ಅದಾದಮೇಲೆ ಗಿರಣಿ ಒಳಗೆ ಹಾಕ್ಸ್ಕೊಂಬರ್ಬೋದು ರೀ. ಮಿಕ್ಸಿ ಒಳಗೆ ಹಾಕ್ಬೋದು ಅಂತಾರೆ, ನಮಗೆ ಅದೇನು ಗೊತ್ತಿಲ್ಲ ನೋಡ್ರಿ. ನಮ್ಮ ಮಮ್ಮಿ ಹಿಂಗೆಲ್ಲ ಕೈ ಆಡಿಸಿ ಗಿಣಿಗೆ ಕೊಟ್ಟು ನೋಡ್ರಿ. ಈಗ ಗಿರಣಿಗೆ ಒಡ್ಸಾಕ್ ಕೊಟ್ಟಿವಿ ನೋಡ್ರಿ ನಾವು. ಅದನ್ನು ವಿಡಿಯೋ ಮಾಡ್ಕೊಳ್ಳೋದಾಗಲಿಲ್ಲ, ಯಾಕಂದ್ರೆ ನಾನು ಗಿರಣಿಗೆ ಹೋಗಿರಲಿಲ್ಲ ರೀ, ಬೀಸಾಕ್ ಹೋಗಿರಲಿಲ್ಲ. ಬೀಸೋದಿರುತ್ತಲ್ರಿ, ಬೀಸೋದ್ರೊಳಗೆ ಇದನ್ನು ಜೋಳ ಒಡಿದು ಇರುತ್ತೆ. ನುಚ್ಚು ಮಾಡೋದು ಒಂದು ಮಷಿನ್ ಇರುತ್ತೆ ರೀ, ಅದ್ರೊಳಗೆ ಒಡ್ಸ್ಕೊಂಬಂದಿದ್ದನ್ನು ತೋರ್ಸಾಕತ್ತೀನಿ ನೋಡ್ರಿ. ಹೆಂಗೆ ಸೇಮ್ ರವೆ ಇರ್ತಾವಲ್ರಿ, ಅದ್ರ ಟೈಪ ರವದ್ಕಿನ ಒಂದು ಸ್ವಲ್ಪ ದಪ್ಪ ಬರ್ತಾವೆ ನೋಡ್ರಿ. ಆದರೂ ಅಷ್ಟು ಕ್ಯಾಮ್ರಾ ಒಳಗೆ ಕಾಣವಲ್ತ್ರಿ, ಆದರೂ ನಾವು ತೋರಿಸೋ ಪ್ರಯತ್ನ ಮಾಡಾಕತ್ತೀನಿ ನೋಡ್ರಿ. ಕಾಣಕತ್ತಾವ ನೋಡ್ರಿ ಜೋಳದ ನುಚ್ಚು ನೋಡ್ರಿ, ಎಷ್ಟು ಚಂದ ಬಿದ್ದಾವೆ ನೋಡ್ರಿ. ಇದನ್ನು ಹೆಂಗೆ ಸ್ವಚ್ಛ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡ್ರಿ ನಿಮಗೆ. ಇಷ್ಟೆಲ್ಲ ನುಚ್ಚು ಉಣ್ಬೇಕಂದ್ರೆ ಇಷ್ಟೆಲ್ಲ ಮಾಡ್ಬೇಕು ನೋಡ್ರಿ. ನುಚ್ಚು ಭಾಳ ಟೇಸ್ಟ್ ಆಗುತ್ತೆ ನೋಡ್ರಿ. ಮತ್ತು ಗ್ಲೂಟಿನ್ ಫ್ರೀ ಇರೋದ್ರಿಂದ ನುಚ್ಚು ಉಂಡ್ರೆ ತಂಪಾಗುತ್ತೆ ರೀ ಬಾಡಿಗೆ. ಮತ್ತು ನಾ ಹೇಳಿನಲ್ರಿ ಅವಾಗೊಮ್ಮೆ ಜೋಳದ ಬಗ್ಗೆ, ಮುಟ್ಟಿಗಿದ್ರ ಬಗ್ಗೆ ಅಷ್ಟೆಲ್ಲ ಕಂಟೆಂಟ್ಸ್ ಜೋಳದೊಳಗೆ ಇರ್ತಾವೆ ನೋಡ್ರಿ. ಒಡೆದ್ರೆ ಏನು ಮತ್ತು ನುಚ್ಚು ಮಾಡಿದರೆ ಅದೇನು ಅಂಶಗಳು ಏನು ಹೋಗಂಗಿಲ್ಲ ರೀ. ಅದು ಇನ್ನು ಹೆಚ್ಚಿಗೆನೇ ಸಿಗುತ್ತೆ ನಮಗೆ, ಫೈಬರ್ ಇರುತ್ತೆ ಇದ್ರೊಳಗೆ ನೋಡ್ರಿ. ಎಷ್ಟು ಚಂದ ಬಿದ್ದಾವೆ ನೋಡ್ರಿ ನುಚ್ಚು. ಎದ್ರೊಳಗೆ ಹೇಳಿರಿ ಅಂತಂದ್ರೆ ನಂದು 2ನೇ ವಿಡಿಯೋ ಐತೆ ನೋಡ್ರಿ, ರೊಟ್ಟಿ ಮುಟ್ಗಿ ಅಂತ. ಆ ವಿಡಿಯೋ ನೀವು ಚೆಕ್ ಮಾಡ್ಬೋದು. ಅದರೊಳಗೆಲ್ಲ ನಾನು ಜೋಳದೊಳಗೆ ಇರೋ ಅಂಶಗಳನ್ನೆಲ್ಲ, ಕಂಟೆಂಟ್ಸ್ ಎಲ್ಲ ಏನೇನು ಅದಾವ ಅನ್ನೋದು ಹೇಳೀನಿ. ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ನೋಡ್ರಿ. ಪ್ಲಾಸ್ಟಿಕ್ ಒಳಗೆ ಹಾಕೊಂಬಂದೇವೆ ಅಂತ ನೀವು ಅನ್ಬೋದು. ಪ್ಲಾಸ್ಟಿಕ್ ಆದಷ್ಟು ಕೂಡ ನಾವು ಕೂಡ ಯೂಸ್ ಮಾಡೋದು ಕಮ್ಮಿನ ಮಾಡಾಕತ್ತೇವ್ರಿ. ಇದು ಚೀಪ್ ಸಿಗೋದ್ರಿಂದ ಏನೇ ಇಲ್ಲರಿ, ನಮ್ಮ ಸೈಡ್ ಎಲ್ಲನೂ ಪ್ಲಾಸ್ಟಿಕ್ ಒಳಗೆ ತುರುಕ್ತಾರೆ, ಪ್ಲಾಸ್ಟಿಕ್ ಒಳಗೆ ಹಾಕಕ್ಕೆ ಕಳಿಸ್ತಾರೆ. ಅದಕ್ಕೊಂದು ಯಾಕೆ ಮತ್ತು ಡಬ್ಬಿ ಹಿಂಗೆ ಅಂದ್ರೆ ಅನುಕೂಲ ಆಗ್ಬಿಡುತ್ತೆ ರೀ. ಪ್ಲಾಸ್ಟಿಕ್ನ್ಯಾಗ ಹಾಕ್ಕೊಂಡು ಜೋಳ ಒಯ್ಯೋದು, ಪ್ಲಾಸ್ಟಿಕ್ನ್ಯಾಗನ ಬೀಸ್ಕೊಂಡು ಬರೋದು. ಆದಷ್ಟು ಇದನ್ನು ಕಮ್ಮಿ ಮಾಡ್ಬೇಕಂತೇವಿ. ಇದನ್ನು ಕಮ್ಮಿನ ಮಾಡೋದಾಗವಲ್ತು ನೋಡ್ರಿ. ಜೋಳ ಒಡಿಸ್ಕೊಂಡು ಬಂದೇವಲ್ರಿ, ನಾವು ಗಿರಣಿಗೆ ಹಾಕ್ಸ್ಕೊಂಬಂದೇವಲ್ರಿ. ಅದು ರವೆ ಅಂಶ ಏನು ಇತ್ತಲ್ರಿ, ರವದೊಳಗನ ಗೊಳ್ಳಿರುತ್ತೆ ರೀ ಒಂದು ಸ್ವಲ್ಪ. ಗೌಳ್ಳರ ಅನ್ಬೋದು, ತೌಡರ ಅನ್ಬೋದು. ಅದೆಲ್ಲ ಸ್ವಚ್ಛ ಮಾಡ್ಬೇಕು ನೋಡ್ರಿ. ಇಷ್ಟೊಕ್ಕೊಂಡು ಬಂದೈತೆ ನೋಡ್ರಿ, ಕೇರ್ ತೆಗ್ದಿದ್ದೆಲ್ಲ ಗೊಳ್ಳು ಜೋಳದೊಳಗೆ ಇರುತ್ತಲ್ರಿ, ಅದು ಹಾಕ್ಸ್ಕೊಂಬಂದಿರೋದು. ಅದನ್ನೆಲ್ಲ ಹಿಂಗೆ ಸ್ವಚ್ಛ ಮಾಡ್ಬೇಕಾಗತ್ತೆ ನೋಡ್ರಿ. ಇದೆಲ್ಲ ವೇಸ್ಟ್ ಅಂಶ ರೀ, ಇದೇನು ಉಪಯೋಗ ಆಗಂಗಿಲ್ಲ ನೋಡ್ರಿ. ಹಿಂಗೆಲ್ಲ ಕೇರ್ ತೆಗಿಬೇಕಾಗತ್ತೆ ನೋಡ್ರಿ. ಹೆಂಗೆ ಕೇರ್ತಾರೆ ನೋಡ್ರಿ ಅವರು ನೋಡ್ರಿ. ಹಿಂಗೆಲ್ಲ ಕೇರಿದ್ರೆ ಅದೆಲ್ಲ ಸ್ವಚ್ಛ ಆಗುತ್ತೆ ರೀ. ಮುಂದೆ ತೌಡಿರೋದೆಲ್ಲ ಮುಂದೆ ಬರುತ್ತಲ್ರಿ, ಸ್ವಚ್ಛ ಆಗ್ಬಿಡ್ತೈತೆ. ನಮ್ಮ ಮಮ್ಮಿ ಅಷ್ಟು ಪರ್ಫೆಕ್ಟ್ ಕೇರಾಕ ನನಗೂ ಬರೋಂಗಿಲ್ಲ ರೀ. ಅವ್ರು ನೋಡ್ರಿ ಎಷ್ಟು ಚಂದ ಕೇರ್ತಾರೆ. ಕೇರುವುದಾದ್ಮೇಲೆ ಸ್ವಚ್ಛ ಮಾಡಿ ಇಷ್ಟು ನುಚ್ಚು ತೊಗೊಂಡು ನೋಡ್ರಿ. 1 ಬಟ್ಲದಷ್ಟು ನುಚ್ಚು, ಜೋಳದ ನುಚ್ಚು. ಟೋಟಲ್ ಇದ್ರ ಹೆಸರು ನುಚ್ಚು ನೋಡ್ರಿ. ನುಚ್ಚನ್ನ ಅಂತೇವೆ ನಾವು. ನುಚ್ಚು ಅನ್ನ ಅನ್ನಂಗಿಲ್ಲ, ನುಚ್ಚನ ಅಂದ್ಬಿಡ್ತೇವ್ರಿ ನಾವು. 1 ಬಟ್ಲದಷ್ಟು ನುಚ್ಚು ತೊಗೊಂಡಿನಿ ನೋಡ್ರಿ. ಈಗ ಅದನ್ನು ನಾನು ಸ್ವಚ್ಛಗೆ ತೊಳ್ಕೊತೀನಿ ರೀ ಒಂದಿಷ್ಟು. ಈಗ ತೊಳ್ಕೊತೀನಿ ನೋಡ್ರಿ. ಒಂದಿಷ್ಟು ತೌಡು ಅಂಶ ಇರುತ್ತಲ್ರಿ, ಸ್ವಚ್ಛಗೆ 1-2 ಸಾರಿ ತೊಳ್ಕೊಂಡ್ರೆ ಹೋಗ್ಬಿಡುತ್ತೆ ನೋಡ್ರಿ ಇದನ್ನು.
ನೋಡ್ರಿ ನಾನು ಒಂದು ಬೊಗೋಣಿ ಹಾಕಿ ತೊಳ್ಕೊತೀನಿ ನೋಡ್ರಿ ಈಗ. ಒಂದೆರಡು ಸರಿ ತೊಳ್ಕೊಬೇಕು ನೋಡ್ರಿ. ನಂದು ಟ್ರೈಪಾಡ್ ನಾನು ಅಲ್ಲೇ ಊರಾಗ ಬಿಟ್ಟು ಬಂದಿದ್ದೇನೆ ರೀ. ಹಂಗೆ ಕೈಲಿ ಹಿಡಿದು ಒಂದು ಕೈಲಿ ಮೊಬೈಲ್, ಒಂದು ಕೈಲಿ ಬೊಗೋಣಿ ಹಿಡಿದು ತೊಳ್ಯಾಕತ್ತಿದ್ದೀನಿ ರೀ. ನಮ್ಮ ಮಮ್ಮಿಯವ್ರು ಬೈಯಾಕತ್ತಿದ್ರು, ಮೊಬೈಲರ ಕೆಡವಿ ಆ ಬೊಗೋಣಿಯರ ಕೆಡವಿ ಅನ್ನಕತ್ತಿದ್ರು ನೋಡ್ರಿ. ಹಂಗೆ ಹಿಡಿದು ಹಂಗೆ ಹಗ್ಗರ್ಲೆ ಹಿಡಿದು ವಿಡಿಯೋನು ಮಾಡಾಕತ್ತಿದ್ದೆ, ಹಂಗೆ ಈ ಕಡೆ ಸೈಡ್ ತೊಳ್ಯಾಕತ್ತಿದ್ದೆ. ಮಲ್ಟಿಪಲ್ ಟಾಸ್ಕ್ ಮಾಡ್ದಂಗೆ ಮಾಡಕತ್ತಿದ್ದೀನಿ ರೀ ನಾನು. ನೋಡ್ಬೋದು ಅದ್ರೊಳಗೆ ಸ್ವಲ್ಪ ಗೊಳ್ಳು ಅಂಶ ಎಲ್ಲ. ನುಚ್ಚು ತೊಳೆದಾದ್ಮೇಲೆ ಅರ್ಧ ಬಟ್ಲು ಮೊಸರು ತೊಗೊಂಡು ನೋಡ್ರಿ. ನಮಗೆ ಭಾಳ ಸ್ವಲ್ಪ ಹುಳಿ ಬ್ಯಾಡ ಅನ್ನಿಸ್ತು. ಸೊ ನಿಮಗೆ ಹುಳಿ ಬೇಕನ್ಸಿದ್ರೆ ಒಂದು ಬಟ್ಲು ಮೊಸರನ್ನ ಹಾಕೋಬೋದು ರೀ ನೀವು. ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ 1 ಬಟ್ಲು ನುಚ್ಚಿಗೆ 3 ಬಟ್ಲು ನೀರಾದ್ರೆ ಓಕೆ ರೀ. ನೀವು ಹುಳಿ ಸ್ವಲ್ಪ ನಿಮಗೆ ಹುಳಿ ಬೇಕು ನುಚ್ಚು ಅಂತಂದ್ರೆ 1 ಬಟ್ಲು ಮೊಸರಿಗೆ 2 ಬಟ್ಲು ನೀರು ಹಾಕಿದ್ರೆ ಚಂದಕ್ಕೆ ಕುದಿತೈತೆ ನೋಡ್ರಿ. ನಾನು ಅರ್ಧ ಬಟ್ಲು ಮೊಸರಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಕತ್ತೀನಿ ನೋಡ್ರಿ. ಹಿಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ಬಿಟ್ಟು ನೀವು ಕುದ್ಸಾಕೆ ಇಡ್ಬೇಕು ನೋಡ್ರಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡೀನಿ. ಹುಳಿ ನಿಮಗೆ ಜಾಸ್ತಿ ಬೇಕಂದ್ರೆ ಒಟ್ಟು ನೀರು ಮಿಕ್ಸ್ ಮಾಡ್ಲಾರಂಗೆ 1 ಬಟ್ಲ ಪೂರ ನೀವು ಮೊಸರೊಳಗನ 15 ನಿಮಿಷ ಮಾಡೋ ದಿನ ಸ್ವಲ್ಪ 10-15 ನಿಮಿಷ ಐತನೋ ಅಷ್ಟಿಗೆ ನಾ ಸ್ವಲ್ಪ ಅಡ್ವಾನ್ಸನ್ನು ಇದನ್ನು 15 ನಿಮಿಷ ನೆನೆ ಇಡಾಕ್ಬಿಡ್ಬೇಕು ನೋಡ್ರಿ ಮೊಸರೊಳಗೆ. ಅಂದ್ರೆ ಪೂರ ಹುಳಿ ಹುಳಿ ಬರುತ್ತೆ ರೀ ಅದು ನುಚ್ಚು. ಉಣ್ಣಾಕೆ ಭಾಳ ಟೇಸ್ಟ್ ಆಗುತ್ತೆ ನೋಡ್ರಿ. ಇನ್ನೊಮ್ಮೆ ಹೇಳ್ತೀನಿ, 1 ಬಟ್ಲ ನುಚ್ಚಿಗೆ ನಿಮಗೆ ಹುಳಿ ನುಚ್ಚು ಬೇಕಂದ್ರೆ 1 ಬಟ್ಲ ನುಚ್ಚಿಗೆ, ನುಚ್ಚು ರವಾ ನುಚ್ಚಿರುತ್ತಲ್ರಿ, ಆ 1 ಬಟ್ಲ ನುಚ್ಚಿಗೆ 1 ಬಟ್ಲು ಮೊಸರು 2 ಬಟ್ಲು ನೀರು ಹಾಕಿ ಮೊದಲು ನೀರು ಕುದ್ಸಾಕೆ ಇಡ್ಬೇಕು ನೋಡ್ರಿ. ನೋಡ್ರಿ ನಮ್ಮ ಮಮ್ಮಿ 2 ಬಟ್ಲು ನೀರು ಹಾಕಿ ಕುದ್ಸಾಕೆ ಇಡಾಕತ್ತಾರ ನೋಡ್ರಿ. ಹಿಂಗೆ ನೀರು ಹೆಸರು ಬರ್ಬೇಕು ನೋಡ್ರಿ. ಹೆಸರು ಬರ್ಬೇಕಂದ್ರೆ ಗುಳಿ ಬರ್ಬೇಕು ರೀ. ಚಲೋತಾಗ ನೀರು ಕುದಿಬೇಕ್ರಿ. ಅವು ನೀರು ಕುದಿ ಬಂದ್ಮ್ಯಾಗ ಗುಳಿ ಬಂದ್ಮ್ಯಾಗ ಅದು ನೆನೆಸಿರೋ ನುಚ್ಚು ಮತ್ತು ಮೊಸರು ಐತಲ್ರಿ, ಅದನ್ನು ಪೂರ ಅದು ಎಲ್ಲ ಸಮೇತನ ಇದಕ್ಕೆ ಹಾಕಿ ಸುರುವುದು. ಹಿಂಗೆ ಕೈ ಬಿಡ್ಲಾರಂಗೆ ತಿರುಗ್ಬೇಕು ನೋಡ್ರಿ. ಒಂದು 4-5 ಸೆಕೆಂಡ್ ಹಿಂಗೆ ತಿರುಗಬೇಕಾಗತ್ತೆ ರೀ. ಅಂದರೆ ಸ್ವಲ್ಪ ಅದು ಬಿಗು ಅಂತ ಬರ್ತದಲ್ರಿ, ಕೈಗೆ ಒಂದು ಸ್ವಲ್ಪ ಬಿಗಿ ಹತ್ತಣನ ಕೈ ಸ್ವಲ್ಪ ಗ್ಯಾಸ್ ಸಣ್ಣ ಮಾಡಿ ಕುದ್ಯಾಕೆ ಬಿಡ್ಬೇಕು ನೋಡ್ರಿ. ನೋಡ್ರಿ ಹೆಂಗೆ ಕುದ್ಯಾಕತೈತೆ ನೋಡ್ರಿ. ಹಿಂಗೆ ಕುದ್ಯಾಕೆ ಬಿಡ್ಬೇಕು ನೋಡ್ರಿ ಚಂದಾಗ. ಆಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ತಾನೇ ಕುದಿತೈತೆ ರೀ. ಅದು ಸಣ್ಣಗೆ ಇಟ್ಟರೆ ಒಂದು 5 ನಿಮಿಷ ಹಿಂಗೆ ಕುದ್ಯಾಕ್ಬಿಟ್ರೆ ರೆಡಿ ಆಗುತ್ತೆ ನೋಡ್ರಿ ನುಚ್ಚು. ನೋಡ್ರಿ ಈಗ ರೆಡಿ ಆಗೈತೆ ನೋಡ್ರಿ. ಬಿಸಿದ ಉಂಡ್ರೆ ಮಾತ್ರ ಭಾರಿ ರುಚಿ ಹತ್ತತ್ತೆ ರೀ, ಭಾರಿ ಟೇಸ್ಟ್ ಹತ್ತತ್ತೆ ರೀ. ನೋಡ್ರಿ ರೆಡಿ ಆದಂಥ ನುಚ್ಚು ಆಮೇಲೆ ಬ್ಯಾಳೆ ಸಾರು, ಒಂದು ಸ್ವಲ್ಪ ಉಪ್ಪಿನಕಾಯಿ ಭಾರಿ ಟೇಸ್ಟ್ ಕೊಡುತ್ತೆ ಇದು. ನೀವು ಮಾಡಿ ನೋಡ್ರಿ, ಡೆಫಿನೆಟ್ಲಿ ಹೇಳ್ತೀನಿ ಭಾರಿ ರುಚಿ ಆಗುತ್ತೆ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.